ಸೃಷ್ಟಿಸಲ್ಪಟ್ಟಂತಹ ಜೀವರಾಶಿಗಳಲ್ಲಿ ಬಲಿಷ್ಠರು ಯಾರು? ಈ ಜಗದ ಈ ಯುಗದ ಪ್ರತಿಯೊಲ್ಲರ ಪ್ರತಾಪಿ ಯಾರು? ಹೀಗೆ ಪ್ರಶ್ನೆ ಸಂಭವಿಸಿದಾಗ ಸೃಷ್ಟಿಕರ್ತನ ರಚನೆಗಳು ಬಲು ಶ್ರೇಷ್ಠ ಬಲಯುತವಾಲಿ ಹೀಗೆ ಲೋಕವೇ ಕೊಂಡಾಡುತ್ತಾ ಇದೆ. ನನ್ನದ್ದಾದಂತಹ ಸ್ಥಾನ ಮಾನ ಯೋಗ್ಯತೆಯಿಂದ ಸಮೃದ್ಧವಾದಂತಹ ಕಿಷ್ಕಿಂಧ ಸಾಮ್ರಾಜ್ಯವನ್ನು ಸೃಷ್ಟಿಸಿ ಅಲ್ಲಿಯ ದೊರೆಯೆಂದೆನಿಸಿಕೊಂಡಿದ್ದಾರೆ. ಮರ್ಕಟಾದಿಗಳಿಗೆ ಅಧೀಶನಾಗಿ ವಾನರೇಶ್ವರನೆಂಬಂತಹ ಬಿರುದನ್ನು ಹೊಂದಿದ್ದೇನೆ. ನನ್ನ ದಿನಚರಿಯ ಕಾರ್ಯಕ್ರಮದಂತೆ ಭಗವಾನ್ ಭಾಸ್ಕರನು ಉದಯ ಜಲಕ್ಕೆ ಬರುವ ಮುಂಚಿತ ಎದ್ದು 4 ಸಮುದ್ರವನ್ನು ಪ್ರವೇಶಿಸಿ ಸ್ನಾನವನ್ನು ಗೈದು ದೇವರಿಗೆ ಅರ್ಘ್ಯವನ್ನಿತ್ತು ಕಾರ್ಯಕ್ರಮವನ್ನು ಕರ್ತವ್ಯವನ್ನು ನಿರ್ವಹಿಸುವುದು. ಅಂತೆಯೇ ಇಂದಿನ ದಿನ ಸುಖ ಭೋಜನವನ್ನು ತೀರಿಸಿ ಭ್ರಷ್ಟಾನ್ನವನ್ನು ಉಂಡು ಸುಖದ ಸುಪತ್ತಿಗೆಯಲ್ಲಿ ಮಲಗಿದಂತಹ ನಾನು ಪ್ರಾತಃ ಕಾಲದಲ್ಲಿ ಎದ್ದವರಿದ್ದೇನೆ. ಆಯ್ತಲ್ಲ ಅರುಣಾಚಲ ಬಂದಿದ್ದಾನೆ. ಈಗಿಂದೀಗಲೇ ಸಮುದ್ರದತ್ತ ಧಾವಿಸ್ತೇನೆ. ಸ್ನಾನವನ್ನು ಪೂರೈಸಿ ಶ್ರೀದೇವರಿಗೆ ಅರ್ಘ್ಯವನ್ನಿತ್ತೆ. ಅಂತೆಯೇ ಪಶ್ಚಿಮ ಸಮುದ್ರವನ್ನು ಪ್ರವೇಶಿಸಿ ಭಗವಾನ್ ಭಾಸ್ಕರರಿಗೆ ಅರ್ಘ್ಯವನ್ನಿತ್ತು ಕಾರ್ಯಕ್ರಮವನ್ನು ಪೂರೈಸಿದೆ. ದಕ್ಷಿಣ ಸಮುದ್ರವನ್ನು ಲಂಘಿಸಿ ನಾನಾದಿ ಸತ್ಕರ್ಮಗಳನ್ನು ತೀರಿಸಿ ದೇವರಿಗೆ ವಂದನಾರ್ಪಣೆಯನ್ನು ಮಾಡಿದೆ. ಉತ್ತರ ಸಮುದ್ರವನ್ನು ಪ್ರವೇಶಿಸಬೇಕು ಎನ್ನುತ್ತದೆ. ಏನದು ಬಪ್ಪೆ ಕಾರ್ಯವೇನದ ಉತ್ತರ ಸಮುದ್ರದತ್ತ ಉತ್ತರಿಸಿ ಬರುತ್ತಾ ಇದ್ದೇನೆ. ಏನದು ಬಬ್ಬಾಟ ಒಮ್ಮಿಂದೊಮ್ಮೆಗೆ ನನ್ನ ಕರ್ಣಪಟಲವನ್ನೇ ಭೇದಿಸ್ತಾ ಇದೆ. ಒಂದು ಕಡೆ ಅಸುರರು, ಇನ್ನೊಂದೆಡೆ ದೇವತೆಗಳು ಒಂದಾಗಿದ್ದಾರೆ. ಯಾವುದೋ ಒಂದು ಪ್ರಬಲವಾದಂತಹ ಕಾರ್ಯ ಪ್ರಯುಕ್ತ ಈ ರೀತಿ ಒಂದುಗೂಡಿದಂತಿದೆಯಲ್ಲ, ಏನೆಂದು ನೋಡಬೇಕಾಯ್ತು. ಯಾರಿದ್ದಾರೆ ಇಲ್ಲಿ? ಹೋಗ್ತೇನೆ ಅಲ್ಲಿವರೆಗೆ.
ಮಾಡಿಸಿ ನಾನಾದಿ ಸತ್ಕರ್ಮವನ್ನು ಪೂರೈಸುವುದಕ್ಕೆ ಹೊರಟಂತಹ ನಿಮ್ಮ ಮಗ ವಾಲಿ ಇಂದು ಹೋಗುತ್ತಾ ಇರುವಾಗ ವಿಚಿತ್ರವಾದ ವಿಶೇಷವಾದಂತಹ ಒಂದು ಘಟನೆಯನ್ನು ಕಾಣಬೇಕಾಗಿತ್ತು. ಏನು? ಉತ್ತರ ಸಮುದ್ರದತ್ತ ಬರುತ್ತಾ ಇದ್ದೇನೆ, ಒಮ್ಮಿಂದೊಮ್ಮೆ ಬೊಬ್ಬೆ ತನ್ನ ಕರ್ಣಪಟಲವನ್ನೇ ಭೇದಿಸುವಂತಿತ್ತು. ಹಾಗಾಗಿ ಜನಕ ಇದೇನು, ಯಾಕೆ ಅವರೆಲ್ಲ ಒಂದಾಗಿದ್ದಾರೆ? ಒಂದೆಡೆ ಅಸುರರು, ಇನ್ನೊಂದೆಡೆ ದೇವತೆಗಳು. ದೇವಾಸುರರು ಯಾವಾಗಲೂ ಬದ್ಧ ವೈರಿಗಳು ಖಂಡಿತ ಆಗಿದ್ದು ಒಂದಾಗಿ ಯಾವುದೋ ಒಂದು ಪ್ರಬಲ ಕಾರ್ಯಕ್ಕಾಗಿ ಹೋರಾಡುವಂತಿದೆ. ಏನು ಎನ್ನುವುದರ ಸ್ಪಷ್ಟ ಅರಿವು ನನಗಾಗಬೇಕು. ಜನಕ ಹೇಳುವ ಕೃಪೆ ಮಾಡ್ತೀರಾ? ಹೇಳು ಮಗನೇ. ಅತಿ ಜನ ಕೋಪದಿಂದ ನಾಗಗಪ್ಪತ್ತು ಕಂದ ಕಂದ ಉತ್ತಮನ ಭಾಗ್ಯ ಶರಧಿ ಬಾರಾಯಿತ್ತಿರುವುದಿ ವೇಳ್ಯದಿ ಉತ್ತಮನ ಭಾಗ್ಯ ಶರಧಿ ಬಾರಾಯಿತ್ತಿರುವುದಿ ವೇಳ್ಯದಿ ಮಗನೇ ವಾಲಿ, ಜನಕ ಈಶಪತಿ ನೀನು ನಿನ್ನದಾಗಿರುವಂತಹ ನಿತ್ಯ ನೈಮಿತ್ತಿಗಳನ್ನೆಲ್ಲ ಪೂರೈಸಿ ಇಲ್ಲಿಗೆ ಆಗಮಿಸಿದಾಗ ಸಂಭವಿಸಿದಂತಹ ಘಟನೆಗಳ ಕುರಿತು ಕೂಲಂಕುಷವಾಗಿ ಕೇಳುತ್ತಿದ್ದೆ, ಪ್ರೀತಿಯಿಂದ ಹೇಳುತ್ತಿದ್ದೇನೆ. ಏನಪ್ಪ? ಸೌಭಾಗ್ಯಕ್ಕೆ ಹೆಸರು ಪಡೆದಂತಹ ನಾಯಕ, ಅದರ ಅಧಿಕಾರಿ ನಾನು. ಅತ್ಯಾತ್ಮಕವಾಗಿರುವಂತಹ ದುರ್ವಾಸನ ಆಗಮನವಾಯಿತು, ಮಂದಾರ ಮಾಲೆಯನ್ನು ಕೊಡಲಾಯಿತು. ಗಜವನ್ನು ತುಳಿದ ಕಾರಣ ಕೇವಲ ಸೌಭಾಗ್ಯಕ್ಕೆ ಶಾಪಗ್ರಸ್ತವಾಯಿತು. ಶಾಪ ಪರಿಣಾಮ ಅದೆಲ್ಲ ನೀರು ಪಾರಾಗಿ ಹೋಗಲಿ ಎಂದು. ಓಹೋ, ಹಾಗೆಯೇ ಕಳೆದು ಹೋಗಿರುವಂತಹ ಸಂಪತ್ತನ್ನು ಪಡೆದುಕೊಳ್ಳುವಂತಹ ತೀರ್ಮಾನ ಹೇಗೆ? ಬ್ರಹ್ಮನಲ್ಲಿ ಮೊರೆಯಿಟ್ಟೆವು. ಆತ ವೈಕುಂಠಾಧಿಪತಿ ಅಂತ ಶ್ರೀಮನ್ನಾರಾಯಣನಿಗೆ ಕರೆದುಕೊಂಡು ಹೋದ. ಮುಂದೆ ಅವರು ಸೂಚಿಸಿದಂತೆ ಹಸ್ತಶಸ್ತ್ರಗಳಾಗಿರುವಂತಹ ಈ ದಾನವರು, ಆಮೇಲೆ ದೇವತೆಗಳು ಒಟ್ಟಿಗೆ 99 ಕೋಟಿ ಒಟ್ಟಾಗಿ ಮಂದರಾಕಳವನ್ನ ಇಲ್ಲಿಗೊಳಿಸಿ ವಾಸುಕಿಯ ನೇರನ್ನಾಗಿ ಇರಿತು ಸಮುದ್ರ ಮಥನ ಮಾಡುತ್ತಿದ್ದೇವೆ. ಅಪ್ಪ, ಕಾಣುತ್ತಿರುವುದೇನು ಮಂದರಾಚನ, ಇದಕ್ಕೆ ನೇಣಾಗಿಸುತ್ತಿರುವುದು ವಾಸುಕಿ. 33 ಕೋಟಿ ದೇವತೆಗಳು, 66 ಕೋಟಿ ಅಸುರರು. ದೇವಾಸುರರು ಒಂದಾಗಿ ಮಾಡುವ ಕಾರ್ಯ ಇದ್ಯಾವುದು? ಸಮುದ್ರ ಮಥನ.